ಬೆರ್ಮೇರ್ನ ಸನ್ನಿಧಾನದಲ್ಲಿ ನಾಗದೇವರು ಇರ್ತಾರೆ. ನಾಗ ಅಂದರೆ ತುಳುನಾಡಲ್ಲಿ ನಾಗ ಅಂದರೆ ಅದು ಮರಿ ಮರಿ ಅಲ್ಲ, ಅಂದರೆ ನೀರಿನ ಸಂಕೇತ. ನೀರಿನ ಸಂಕೇತಿಕವಾಗಿ ನಾಗನನ್ನು ನಂಬಿತ್ತು. ಈಗ ಧರ್ಮಸ್ಥಾನದಲ್ಲಿ ಪಂಚದೇವರು ಇರ್ತಾರೆ: ಬೆರ್ಮೇರು, ನಂದಿಗೋಣ, ನಾಗದೇವರು, ಲೆಕ್ಕೇಸರಿ, ಕ್ಷೇತ್ರಪಾಲ. ಮೂಲ ನಾಗ ಒಂದು ಇರುತ್ತದೆ, ಅದರ ಜೊತೆ ನಾಗದೇವರನ್ನು ಬೆರ್ಮೇರ ಸನ್ನಿಧಾನದಲ್ಲಿ ನಾಗದೇವರನ್ನು ನಂಬ್ತಾರೆ. ಇದು ನೋಡಿ, ಹಳೇ ಮೂರ್ತಿಗಳಿವೆ, ಅದು ರೇಖೆಯಲ್ಲಿ. ಹೊಸ ಮೂರ್ತಿಗಳಲ್ಲಿ ಬಹಳ ಚೆನ್ನಾಗಿರುವ ಕೆತ್ತನೆ ಕಾಣ್ತದೆ. 5 ಜಡೆಯದ್ದು, 1 ಜಡೆಯದ್ದು, ಸುರುಳಿ ಆಕಾರ, ಈಗ ವಿವಿಧ ಟೈಪ್ ಇದ್ದು. ಓಕೆ, ಅಲ್ಲಿ ಮೇಲೆ ನೋಡಿದರೆ ನೀವು ಬಲಬದಿಯಲ್ಲಿ ಬರೀ ಒಂದು ನಾಗಂದು ಹೆಡೆ ಮತ್ತು ಒಂದು ಹೀಗೆ ನಾಗಂದು ಒಂದು ಪಾದ ಥರ. ಹಾಗೆ ನಾಗಂದು ನಮ್ಮದು ಬಹಳ ಪುರಾತನ ನಂಬಿಕೆ. ಅದು ಈ ಪ್ರಕೃತಿ ಆರಾಧನೆಯಲ್ಲಿ ಬರುತ್ತೆ. ಇದು ಪೌರಾಣಿಕದಲ್ಲಿ ಆಮೇಲೆ ಪುರಾಣ ಆಗುವುದು. ಆದರೆ ಇಲ್ಲಿ ಏನಂದರೆ, ಈ ಕಲ್ಪನೆ ಎಲ್ಲಿ ಕೃಷಿ ಮಾಡೋಕ್ಕೆ ಶುರು ಮಾಡ್ತಾನೋ ಮನುಷ್ಯ, ಅಲ್ಲಿ ನಾಗಗಳು ಇದ್ದಿದ್ದರಿಂದ ಎಲ್ಲಿ ನೀರಿನ ಮಡು ಇರ್ತದೋ ಅದರ ಪಕ್ಕದಲ್ಲಿ ನಾಗ ಬನ ಅಂತ ಮಾಡಿ ಆ ಬನದಲ್ಲಿ ನಾಗನ ನಂಬಿತ್ತು, ನಾಗನ ಕಲ್ಲು ಹಾಕಿತ್ತು. ಸಾವಿರಾರು ವರ್ಷದ ಹಿಂದಿನ ಒಂದು ಆರಾಧನೆ. ವಿಶೇಷ ಅಂದರೆ ಇಲ್ಲಿ ಪ್ರತಿ ವರ್ಷ ತಂಬಿಲ ಅಂತ ಮಾಡ್ತಾರೆ. ಬೆರ್ಮರಿಗೆ, ನಾಗನಿಗೆ ನೀರು ಹಾಕೋದು. ತುಂಬ ಹಳೇ ಕಾಲದಲ್ಲಿ ಮನೆಯ ಯಜಮಾನನೇ ತಲೆಗೆ ನೀರು ಹಾಕಿ ಅವನು ನೀರು ಹೊಯ್ತಿದ್ದಂತೆ. ಆಮೇಲೆ ಪೂಜಾರಿಗಳು ಮಾಡ್ತಿದ್ರು, ಈಗ ಬ್ರಾಹ್ಮಣರು ಮಾಡ್ತಿದ್ದಾರೆ. ಹಾಗೆ ಕಾಲಘಟ್ಟದಲ್ಲಿ ಬದಲಾವಣೆ ಆಗಿದೆ. ಆದರೆ ಇದರ ಮೂಲ ಪರಿಕಲ್ಪನೆ ಇದು ಪ್ರಕೃತಿ ಆರಾಧನೆಯಲ್ಲಿ ಬರುವುದು. ಅಂದರೆ ಎಲ್ಲಿ ನೀರಿರುತ್ತೋ, ನೀರಿನ ಹೆಸರಿರುತ್ತೋ, ಈ ಧರ್ಮಸ್ಥಾನದ ಪಕ್ಕದಲ್ಲೂ ನೀರಿನ ಒಂದು ತೊರೆ ಇದೆ. ಎಲ್ಲಿ ಮನುಷ್ಯ ಕೃಷಿ ಮಾಡಲಿಕ್ಕೆ ಶುರು ಮಾಡಿದನೋ ಅಲ್ಲಿ ನಾಗನನ್ನು ನಂಬಿದ್ದಾನೆ. ಈಗ ದೈವಾರಾಧನೆಯಲ್ಲಿ ದೈವವನ್ನು ಅವನು ಎಲ್ಲಿ ವಲಸೆ ಹೋಗ್ತಾನೋ ಅಲ್ಲಿ ಕೊಂಡೋಗ್ತಾನೆ. ಆದರೆ ನಾಗನನ್ನು ಕೊಂಡೋಗೋಕ್ಕಾಗಲ್ಲ, ಯಾಕೆಂದರೆ ಅದು ಭೂಮಿಗೆ ಸಂಬಂಧಪಟ್ಟದ್ದು. ಅವನ ಮೂಲ ಸ್ಥಾನಕ್ಕೆ ಬರಬೇಕು. ಈಗ ಈ ಬ್ರಹ್ಮಸ್ಥಾನ ನಾನು ಏನು ತೋರಿಸ್ತೇನೋ ನಿಮಗೆ, ಇದು ಕೌಡೂರು ದೊಡ್ಡ ಮನೆಯ ಕುಟುಂಬಸ್ಥರ ಬ್ರಹ್ಮಸ್ಥಾನ. ಇವರದ್ದು ಪಂಚದೈವ ಇಲ್ಲಿ ನಂಬಿದ್ದಾರೆ. ಇವರದ್ದು ಮೂಲ ನಾಗ ಇರೋದು ಕೌಡೂರು ದೊಡ್ಡ ಮನೆ ಹಿಂದುಗಡೆಯ ವನದಲ್ಲಿದೆ. ಅದು ಮೂಲ ನಾಗ. ಇದು ಪಂಚದೈವದೊಟ್ಟಿಗೆ ನಂಬಿದ ನಾಗ. ಹೀಗೆ ಪ್ರತಿ ಬ್ರಹ್ಮಸ್ಥಾನದಲ್ಲಿ ಹೀಗೆ ಪಂಚದೈವದೊಟ್ಟಿಗೆ ಒಂದು ನಂಬಿದ ನಾಗ ಇರುತ್ತದೆ. ಕೆಲವು ಕಡೆ ಅದೇ ಮೂಲ ಸ್ಥಾನ ಆಗಿರ್ತದೆ, ಕೆಲವು ಕಡೆ ಮೂಲ ನಾಗ ಒಂದು ಸ್ವಲ್ಪ ದೂರದಲ್ಲಿರುತ್ತೆ. ಈಗ ಪಂಚದೈವಗಳು ಅಂದರೆ ಬರೀ ಇದೇ ಇರಬೇಕಂತಿಲ್ಲ. ಕೆಲವು ಕಡೆ ವೀರಭದ್ರ ಇದ್ದದ್ದು ಇದೆ. ಹಾಗೆ ಈ 5 ದೈವಗಳು ನಾನು ಹೇಳಿದ ಅದನ್ನು ಬಿಟ್ಟು ಕೆಲವು ಕಡೆ ಕ್ಷೇತ್ರಪಾಲನದ ಗುಳಿಗ ಇದ್ದದ್ದು ಇದೆ. ಹಾಗಾಗಿ ಈ ನಾಗದೇವರದ್ದು ಪರಿಕಲ್ಪನೆ ಹೀಗೆ ಇರುವುದು.